ಸರ್, ನನ್ನ ಹೆಸರು ಸಂತೋಷ್ ಅಂತೇಳಿ, ಮಂಗಮ್ಮನಪಳ್ಳಿ ನಿವಾಸಿ. ಮಂಗಮ್ಮನಪಳ್ಳಿ ಮುಖ್ಯ ರಸ್ತೆ ಮತ್ತು ಬೊಮ್ಮನಹಳ್ಳಿ ಮುಖ್ಯ ರಸ್ತೆ HSR ಲೇಔಟಲ್ಲಿ 61, 41, 16/1 ಎಲ್ಲ ಆಗಿದೆ. ಆದರೆ ಎಲ್ಲ ದುಡ್ಡು ಬ್ಯಾಂಕಲ್ಲಿ ಇದಾಗಿದೆ. ರೋಡಲ್ಲಿ ಎಲ್ಲ ದುಡ್ಡು ತಗೊಂಡು ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ನಮಗೆ ಭಾಳ ಟ್ರಾಫಿಕ್ ಸಮಸ್ಯೆ ಆಗಿಬಿಟ್ಟಿದೆ ಸರ್. ದಯಮಾಡಿ ನಮ್ಮ BBMP ಅಧಿಕಾರಿಗಳು ಮತ್ತು BD ಅಧಿಕಾರಿಗಳು ಇಬ್ಬರೂ ಏನು ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದನ್ನು ದಯಮಾಡಿ ನಮ್ಮ ಈ ಮಂಗಮ್ಮನಪಳ್ಳಿ ಮುಖ್ಯ ರಸ್ತೆನ ಏನು ಎನ್ಕ್ರೋಚ್ ಮಾಡ್ಕೊಂಡು ಅಗಲೀಕರಣ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸರ್. ಸಂತೋಷ್ ಕುಮಾರ್ ಹೆಸರು? ಹೌದು ಸರ್, ಹೌದು. ಫೋನ್ ನಂಬರ್ 96 76 72 94 ಸರ್. ಥ್ಯಾಂಕ್ ಯು ಸರ್. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುರೇಶ್ ಸರ್ ಅವರು ಒಂದು 120 ಜನಕ್ಕೆ ಅಲಾಟ್ಮೆಂಟ್ ಲೆಟರ್ ಇಶ್ಯೂ ಮಾಡಿದರು. ಸೊ PDAಯಿಂದ ಇದುವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಒಂಚೂರು ಕೆಲಸ ಮಾಡಿಕೊಟ್ಟಿಲ್ಲ ಸರ್. ಒರಿಜಿನಲ್ ಕೂಡ ಇದುವರೆಗೂ ಅವ್ರು ಕೊಟ್ಟಿಲ್ಲ. ಸೊ ಸುಮಾರು PDAಗೂ ಕೂಡ ಇದು ಆದಾಯ ಬರುತ್ತೆ. ಸುಮಾರು 200 ಕೋಟಿಯಷ್ಟು PDAಗೆ ಆದಾಯ ಅಧಿಕಾರಿಗಳು ಮಾಡೋಕ್ಕೆ ರೆಡಿ ಇಲ್ಲ ಸರ್. ಸೊ ಅದರಿಂದ ಇದೊಂದು ಇದು ಮಾಡಿ ಎಲ್ಲ ಅಲಾಟ್ಮೆಂಟ್ ಲೆಟರ್ ಸುರೇಶ್ ಸರೇ ಕೊಟ್ಟಿದ್ದು. ಕಳೆದ ಇದರಲ್ಲಿ ಲೋಕಸಭಾ ಚುನಾವಣೆ ಫೆಬ್ರವರಿ ಟೈಮಲ್ಲಿ ಕೊಟ್ಟಿದ್ದರು. ಸೊ ಆದರೆ ಇದುವರೆಗೂ ಯಾವುದೇ ರೀತಿ ಒಬ್ಬರು ಫಲಾನುಭವಿಗಳಿಗೂ ಇದುವರೆಗೂ ಒಂದು ಏನು ಕಾರ್ಯ ಮಾಡಿಕೊಟ್ಟಿಲ್ಲ. ಓಕೆ, ಮಾಡಿದ್ರೆ ನಿಂತ್ಕೊಂಡು ನಾನೇ ಮಾಡಿಸ್ಕೊಡ್ತೀನಿ. ಮನೆ ಹತ್ರ ಬಂದಿದ್ದೆ, ನಿಮ್ಮ ಭೇಟಿ ಮಾಡಿದೆ, ಲೆಟ್ರು ಕೊಟ್ಟಿದ್ದೀನಿ. ಏನಾಗಿದೆ ಅಂದರೆ ಇದು GPA ಕೇಸ್ಗಳು ಮತ್ತು ಈ ಸ್ಲಮ್ಮಲ್ಲಿ PDAಯಿಂದ ಲೆಟ್ರು ಅಲಾಟ್ಮೆಂಟ್ ಮಾಡಿರ್ತಾರೆ, ದುಡ್ಡು ಕಟ್ಟಿದ್ದಾರೆ ಸ್ಲಮ್ PDAಗೆ. ಸೊ ಅದನ್ನು ಕೂಡ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ GPA ಸಹ ನಿಮ್ಗೆ ಗೊತ್ತಿದೆ, ನಿಮ್ಮ ಡ್ರೈವರ್ದು ಒಂದು ಕುಮಾರಸ್ವಾಮಿ ಲೆವೆಟಲ್ಲಿ ಏನಾಗಿತ್ತು ಅಂತ ಅಲಾಟಿ ಕರ್ಕೊಂಡ್ಬಂದು ಅವ್ರು ರಿಜಿಸ್ಟ್ರ್ ಮಾಡ್ಕೊಂಡ್ಬಿಟ್ಟು ಇದು ತೊಂದರೆಗಳು ಕೊಡ್ತಾ ಇದ್ದಾರೆ ಎಲ್ಲರೂ GPA ದಾರರಿಗೆ. ಹಾಂ ಸರ್, ಅದು ಕೂಡ ಅದೇನಾಗಿದೆ ಅಂದರೆ GPA ದಾರಿಗೆ ಅಲ್ಲಾಟಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿವರೆಗೂ ಕೆಲಸ ನಡೀತಾ ಇತ್ತು. SR ವಿಶ್ವನಾಥನ್ ಇದ್ದಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಈ 3 ಪ್ರಕರಣಗಳು ನಿಲ್ಲಿಸ್ಬಿಟ್ಟಿದ್ದಾರೆ, 25% ಮತ್ತು ಇದೆಲ್ಲ. ಸೊ ದಯವಿಟ್ಟು ಅದೊಂದು ನೋಡಿ ಅದನ್ನ ಮಾಡ್ಕೊಳ್ಳಿ. ತುಂಬ ಬಡವರಿಗೆ